ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಒಂದು ಉನ್ನತ ಶಿಕ್ಷಣ ಪಡೆದ ಎತ್ತರಕ್ಕೆ ಬೆಳೆದು ಯಾವಾಗ ನಮ್ಮ ದೇಶ ಅಭಿವೃದ್ಧಿ ಆಗುವುದು ಯಾವಾಗ ಅಂತ ಕೇವಲ ರೋಡ್ ಮಾಡೋದು ಮತ್ತೇನು ಮಾಡೋದು ಅವು ಬೇಕು ಅವು ಇಲ್ಲ ಅಂತಾರೆ ರೋಡು ಮತ್ತೆ ಡೆವಲಪ್ಮೆಂಟ್ ಇವತ್ತು ಬರಲಿ ಆ ಬರಬೇಕಾದ್ರೆ ಅದು ಮೂಲ ಶಿಕ್ಷಣ ಬೇಕಲ್ಲ ಟ್ರೈನಿಂಗ್ ಬೇಕಲ್ಲ ಅದು ಯಾವುದು ಶಿಕ್ಷಣ ಆ ಶಿಕ್ಷಣ ಎಲ್ಲರೂ ಸಿಗುವಂಥದ್ದು ವ್ಯವಸ್ಥೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಮಾಡಿದರೆ ಭಾಳ ಉತ್ತಮ ಯಾಕಪ್ಪ ಅಂತಂದರೆ ವಿಶ್ವವಿದ್ಯಾಲಯ ಮುಚ್ಚೋದಲ್ಲ ವಿಶ್ವವಿದ್ಯಾಲಯಗಳು ಎಲ್ಲರೂ ಸಿಗೋಂಗೆ ಮಾಡೋದು ಭಾಳ ಮಹತ್ವದ ವಿಲೀನಗೊಳಿಸಿದ್ರೆ ಮತ್ತು ಇನ್ನಷ್ಟು ಏನಾಯ್ತಪ್ಪ ಅಂದ್ರೆ ಅದು ಇನ್ನೊಂದು ಹೆಸರು ಹೇಳಿದಂಗೆ ಅಷ್ಟೇ ಶಬ್ದಗಳ ಬದಲಾವಣೆ ಅಷ್ಟೇ ಅದಕ್ಕಾಗಿ ಈ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ನಾವು ಇದೊಂದು ವಿಷಯ ಹೇಳಬೇಕಾದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಚ್ಚೋದು ಅದು ವಿಲೀನ ಮಾಡೋದು ಬೇಕಾಗಿಲ್ಲ ಇದ್ದು ಯೂನಿವರ್ಸಿಟಿಗೆ ಏನಾದರೂ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ನಡೆಯುವಂಗೆ ಅಲ್ಲಿ ಸಿಬ್ಬಂದಿಗೆ ಅಲ್ಲಿಯ ಮತ್ತು ಇನ್ನೊಂದು ಏನಾಗ್ತಿದ್ದಪ್ಪ ಅಂತಂದ್ರೆ ಈ ಅತಿಥಿ ಶಿಕ್ಷಕರನ್ನು ತೊಗೊಳ್ಳೋದ್ರಿಂದ ಅತಿಥಿ ಉಪನ್ಯಾಸಕರನ್ನು ತೊಗೊಳ್ಳೋದ್ರಿಂದ ಅಂಥವ್ರದು ಸ್ವಲ್ಪ ಏನೋ ಅಲ್ಲೇ ಸ್ವಲ್ಪ 2 ಹೊತ್ತಿನ ಊಟಕ್ಕೆ ಅನುಕೂಲ ಆಗ್ತಿತ್ತು ಅಲ್ಲಿವ ಆದರೆ ಅದು ಸಹಿತ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಹೀಗಾಗಿ ಆಲ್ರೆಡಿ ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ 2.75 ಲಕ್ಷ ಜನ ನಾವು ತುಂಬ್ಕೋಬೇಕಂತೇಳಿ ಮತ್ತು ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಇದ್ದಾರೆ ಲ್ಯಾಕ್ಸ್ ತುಂಬಬೇಕಂತೇಳಿ ಇದನ್ನು ತುಂಬ್ರಿ ಅವ್ರಿಗೂ ಕಲಿಯುವಂಥ ವ್ಯವಸ್ಥೆ ತಯಾರು ಮಾಡಿರಿ ಜೊತೆಗೆ ವಿಶ್ವವಿದ್ಯಾಲಯಗಳಿಗೂ ಇವ್ರು ಕಲ್ತವ್ರಿಗೆ ಮತ್ತು ಕಲಿಯೋದಕ್ಕೆ ಅನುಕೂಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರಿ ಅಂದಾಗ ಈ ರಾಜ್ಯ ಇನ್ನುಳಿದ ರಾಜ್ಯಗಳಿಗಿಂತಲೂ ಕೇವಲ ಆರ್ಥಿಕವಾಗಿ ಅಷ್ಟೇ ಅಲ್ಲ ಬೌದ್ಧಿಕವಾಗಿ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳಿದಾವೆ ಮತ್ತು ವಿಶ್ವವಿದ್ಯಾಲಯಗಳು ಇರೋದ್ರಿಂದ ವಿಶ್ವದ ಜ್ಞಾನ ಅಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದಾಗಿ ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯ ಮಟ್ಟದ ಎಜುಕೇಷನ್ ಸಿಗೋದ್ರಿಂದ ನಿಶ್ಚಿತವಾಗಿಯೂ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಏನಪ್ಪ ಅಂತಂದ್ರೆ ದಿನಗಳು ಬರ್ತಾವೆ ಅನ್ನುವಂಥದ್ದು ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಜ್ಞಾನ ಅಲ್ಲಿ ಬರ್ತದೆ ಅನ್ನೋಂಥದ್ದು ನೆನಪಿಟ್ಟುಕೊಂಡು ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅದೇನೋ ಆಗಲಿ ಡಿ ಕೆ ಶಿವಕುಮಾರ್ ಅವರು ವಿಲೀನ ಮಾಡ್ತಾರೆ ಅಂತ ಹೇಳಿದ್ದು ಸಹಿತ ಒಂದು ರೀತಿಯಿಂದ ಇದು ಕೇವಲ ದಾಟಿಸ್ಕೊಂಡು ಹೋಗುವಂಥದ್ದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕಿಂತಲೂ ಮತ್ತು ದೊಡ್ಡದು ಮಾಡೋಕ್ಕಿಂತಲೂ ಸುಮ್ಮನೆ ಅಲ್ಲೇ ಮೊಟಕುಗೊಳಿಸುವಂಥ ಪ್ರಯತ್ನ ಅಂತೇಳಿ ಯಾರಿಗಾದರೂ ಅನಿಸೋ ವಿಷಯ ಆಗಿದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯ ಕೈಗನ್ನಡಿ ವಂದನೆಗಳು.